ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಅಡ್ಡ ಮತದಾನದ ರಾಜಕೀಯ ಮತ್ತು ಕಾನೂನು ಬೆಳವಣಿಗೆಗಳ ನಡುವೆ ಒಂದರ ಮೇಲೆ ಒಂದರಂತೆ ಪ್ರಶ್ನೆಗಳು, ಹೊಸ ಹೊಸ ಪ್ರಶ್ನೆಗಳು ಹುಟ್ಟು ಹಾಕ್ತಾ ಇರುವುದಂತೂ ಸತ್ಯದ ವಿಚಾರವಾಗಿದೆ. ಒಂದು ಕಡೆ ಏನು ಬಿಜೆಪಿಯ ನಾಯಕರು ಸೇರಿದಂತೆ ಅಡ್ಡ ಮತದಾನದ ಆತಂಕಗಳ ನಡುವೆಯೂ ಕೂಡ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣ ಪ್ರಮಾಣ ಕಾರ್ಯಕ್ರಮ ನಡೆಸ್ತಾ ಇರತಕ್ಕಂಥದ್ದು ರಾಜಕೀಯ ಚರ್ಚೆಗೆ ಕಾರಣರಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಚಿನ್ನಯ್ಯ ಏನು ರಿಟ್ ಪಿಟಿಷನ್ನ ದೂರ ಅರ್ಜಿಯನ್ನ ಸಲ್ಲಿಸಿದ್ದಾನೆ, ಅದರಲ್ಲಿ ರಮಾ ನಾಗರಾಜ್ ಹೆಸರನ್ನು ಕೂಡ ಕಾಣಿಸಿರ್ತಕ್ಕಂಥದ್ದು. ಅದಕ್ಕೆ ಪ್ರತ್ಯುತ್ತರವಾಗಿ ರಮಾ ನಾಗರಾಜ್ ಅವರು ಕೂಡ ರಿಟ್ ಪಿಟಿಷನ್ ಅನ್ನ ಸಲ್ಲಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖ ಆರೋಪ ಏನು ಅಂತಂದ್ರೆ, ಹಿಂದೆ ಏನು ಚಿನ್ನಯ್ಯ ದೂರುದಾರ ಏನಿದ್ದಾನೆ ಅದರಲ್ಲಿ ಏನು ಸಹಿ ನಕಲಿಯಾಗಿದೆ ಮತ್ತು ಇದನ್ನ ಸ್ಪಷ್ಟೀಕರಣ ಕೊಡಿ ಎನ್ನುವಂತಹದ್ದು. ಮತ್ತು ಇನ್ನೊಂದು ಕಡೆ ಮೂರನೇದಾಗಿ ನಾವು ನೋಡ್ತಾ ಹೋದ್ರೆ ವಕೀಲರ ಪಾತ್ರ. ಅಂದ್ರೆ ಈಗ ಚಿನ್ನಯ್ಯ ಏನು ದೂರುದಾರನಿದ್ದ, ಆಗ ಅದರ ವಿರುದ್ಧವಾಗಿ ನಿಂತಿರ್ತಕ್ಕಂತಹ ವಕೀಲರು ಇಂದು ಚಿನ್ನಯ್ಯನ ಪರವೇ ನಿಂತು ವಕಾಲತ್ತು ವಹಿಸಿರುತ್ತಕ್ಕಂಥದ್ದು. ಇದು ಯಾವ ರೀತಿ ಅಂದ್ರೆ, ಈಗ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಏನು ಅಂತಂದ್ರೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಮತ್ತು ಸಹಜವಾಗಿ ಅನುಮಾನಗಳು ಹುಟ್ಟುತ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಮೂಡಿರ್ತಕ್ಕಂಥದ್ದು. ನಾವೀಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಲಿಕ್ಕೆ BY ವಿಜಯೇಂದ್ರ ಅವರ ದಂಡು ಹೊಟ್ಟು ಕಾರ್ಯಕ್ರಮವನ್ನು ನಡೆಸಿದೆ ಎನ್ನುವಂತಹದ್ದು. ಇವರಿಗೆ ಮಂಜುನಾಥ ಏನು ಬಿಟ್ಟಿ ಬಿದ್ದಿಲ್ಲ. ಯಾಕಂದ್ರೆ ಪ್ರತಿ ಬಾರಿ ಪದೇ 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 ಆಣೆ ಪ್ರಮಾಣ. ಏನದು ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಪ್ರಮಾಣ? ನಿಮ್ಮ ಮೇಲೆ ಆಣೆ ಪ್ರಮಾಣ ಮಾಡಿ ಕೇಳ್ರಿ. ಯಾಕೆ ಆಗಲ್ವಾ? ನಿಮ್ಮ ಕುಟುಂಬದವರ ಮೇಲೆ ಆಣೆ ಪ್ರಮಾಣ ಮಾಡ್ಕೊಳ್ರಿ, ಆಗಲ್ವೇನ್ರಿ? ಬರೇ ಆಣೆ ಪ್ರಮಾಣ ಎಂತಕ್ಕಂಥದ್ದು ಅಲ್ಲ. ನೀವು ಈಗ ಒಂದು ವರ್ಷದ ಹಿಂದೆ ಸೌಜನ್ಯ ಹೋರಾಟಗಾರರ ಮೇಲೆ ನೀವು ಮುಗಿಬಿದ್ದಿದ್ರಿ. ಅದೇ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ನೀವು ಬಂದಿದ್ರಿ. ಅವತ್ತು ಕೂಡ ನೀವೇನು ಹೇಳಿದ್ರಿ? ಧರ್ಮಸ್ಥಳ ಮಂಜುನಾಥನ ಮೇಲೆ ಅಪಪ್ರಚಾರ ಆಗ್ತಾ ಇದೆ, ಶ್ರೀ ಕ್ಷೇತ್ರಕ್ಕೆ ಕಳಂಕ ತರತಕ್ಕಂತಹ ಕೆಲಸ ನಡೀತಾ ಇದೆ, ಇದು SIT ದುರುದ್ದೇಶ ಪೂರ್ವಕವಾಗಿ ನಡೀತಾ ಇದೆ, ಇದು ಒಂದು ಷಡ್ಯಂತ್ರ ಅಂತೇಳಿ ಅದೇ ಧರ್ಮಸ್ಥಳದಲ್ಲಿ ಏನು ನಿಂತುಕೊಂಡ್ರಿ 2025 ಸೆಪ್ಟೆಂಬರ್ ತಿಂಗಳಲ್ಲಿ ಏನು ನೀವು ಮಾತನಾಡಿದ್ರಿ, ಈಗ ಕರ್ಮ ರಿಟರ್ನ್ ಆಗಿದೆ ಎನ್ನುವಂಥದ್ದು. ಈಗ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಒಂದು ಕಡೆ ನಿಮ್ಮದೇ ಪಕ್ಷದಲ್ಲಿ ಅಸಮಾಧಾನ ಹೊಂದಿರತಕ್ಕಂಥವರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈಗ ನೀವು ಏನು ಮಾಡ್ತಾ ಇದ್ದೀರಿ? ಅದೇ ಧರ್ಮಸ್ಥಳ ಮಂಜುನಾಥನಲ್ಲಿಗೆ ಬಂದು ನನ್ನ ಮೇಲೆ ಷಡ್ಯಂತ್ರ, ಅಂದ್ರೆ ನೀವು BY ವಿಜಯೇಂದ್ರ ಅವರು ತಮ್ಮ ಮೇಲೆ ಷಡ್ಯಂತ್ರ ನಡೀತಾ ಇದೆ, ಅಪಪ್ರಚಾರ ನಡೀತಾ ಇದೆ ಅಂತ ಕೇಳ್ತಾ ಇದ್ದೀರಿ. ಇದು ಸೌಜನ್ಯಳ ಶಕ್ತಿ ಅಲ್ಲದೆ ಮತ್ತಿನ್ನೇನು ಅಂತೇಳಿ ನಾವು ಕೇಳ್ತಾ ಇರತಕ್ಕಂಥದ್ದು. ಸತ್ಯ ನುಡಿಯುವಾಗ ಕೆಲವೊಂದ್ಸರಿ ಅವಮಾನಗಳನ್ನ ಎದುರಿಸಬೇಕಾಗುತ್ತೆ, ಟಿಪ್ಪಣಿಗಳನ್ನ ಎದುರಿಸಬೇಕಾಗುತ್ತೆ. ಅದಲ್ಲದೆ ಒಂದಿಷ್ಟು ಅಪಪ್ರಚಾರವೂ ಆಗಬಹುದು, ಕುಟುಂಬವೂ ಕೂಡ ದೂರ ಹೋಗ್ಬೋದು. ಆದರೆ ಸತ್ಯದ ಜೊತೆಗೆ ನಿಂತ್ಕೊಂಡಿರ್ತಕ್ಕಂತಹ ಕುಟುಂಬ ಎಂದಿಗೂ ಕೂಡ ದೂರ ಆಗೋಲ್ಲ. ಕೆಲವೊಂದು ಕುಟುಂಬಗಳು ಕೂಡ ದೂರ ಹೋಗ್ಬೋದು, ಕಷ್ಟಗಳು ಅನಿಸ್ಬೋದು. ಆದರೆ ಆತ್ಮತೃಪ್ತಿಯ ಆತ್ಮ ಸಾಕ್ಷಿಯ ಮುಂದೆ ಆ ನೆಮ್ಮದಿ ಏನಿರುತ್ತಲ್ಲ ಅಷ್ಟೇ ಸಾಕು ಎನ್ನುವಂಥದ್ದು. ಕೊನೆಗೆ ಸತ್ಯ ಗೆದ್ದೇ ಗೆಲ್ಲುತ್ತೆ. ಆಗ ಆ ಸಮಯಕ್ಕೆ ಮತ್ತು ಆ ಸತ್ಯಕ್ಕೆ ಮತ್ತು ಹೋರಾಟಗಾರರಿಗೆ ಗೌರವ ಸಿಕ್ಕೇ ಸಿಗುತ್ತೆ ಎಂತಕ್ಕಂಥ ಮಾತನ್ನ ನಾನು BY ವಿಜಯೇಂದ್ರ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೀವೇ ಷಡ್ಯಂತ್ರ ನಮ್ಮ ಮೇಲೆ ಷಡ್ಯಂತ್ರ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಹಾಗಾಗಿ ಮಂಜುನಾಥ ಏನು ಬಿಟ್ಟಿಗೆ ಬಿದ್ದಿಲ್ಲ. ನಾವು ಹಿಂದೂಗಳು ಅಂತ ಹೇಳಿ ಡೋಂಗಿ ಹಿಂದೂಗಳು ಆಗಿ ಡೋಂಗಿ ನಾಯಕರಾಗಲಿಕ್ಕೆ ಹೊರಡಬೇಡಿ. ನೀವು ಹಿಂದೂಗಳು ಆಗಿದ್ರೆ ನೀವು ಅದನ್ನ ಕೇಳಿ. ನೀವು ಮಂಜುನಾಥ ಸ್ವಾಮಿಯ ಅಣ್ಣಪ್ಪ ಸ್ವಾಮಿಯ ಏನು ಸನ್ನಿಧಿಯಲ್ಲಿ ನಿಂತ್ಕೊಂಡು ನೀವು ಆಣೆ ಪ್ರಮಾಣ ಮಾಡ್ತಕ್ಕಂಥವ್ರು ಅದೇ ಮಂಜುನಾಥ ಸ್ವಾಮಿಯನ್ನ ಇದು ಹಿಂದೂಗಳ ದೇವಾಲಯ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರಲ್ಲ, ಅದನ್ನ ನೀವು ಯಾಕೆ ಕೇಳ್ತಾ ಇಲ್ಲ? ಇದು ಮಂಜುನಾಥ ದೇವಾಲಯವೇ ಅಲ್ಲ ಅಂತ ಹೇಳಿ ಅಫಿಡವಿಟ್ ಕೊಡ್ತಾರಲ್ವಾ. ಇವು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಅಲ್ಲಿ ಹಾಕಿದ್ದಾರೆ. ಮತ್ತು ಏನು ಆದಾಯ ಕರ ಇಲಾಖೆಯಲ್ಲಿ ಏನು ಇದು ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅಂತ ಕೊಟ್ಟಿದ್ದಾರಲ್ಲ, ಮಂಜುನಾಥ ದೇವರ ಆಸ್ತಿಯನ್ನ 1050 ಎಕರೆಯನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡಿದಾರಲ್ಲ, ಅದನ್ನು ಕೇಳಿ. ಅದು ಹಿಂದೂ ನಾಯಕರು ಸುಮ್ಮನೆ ಡೋಂಗಿ ಹಿಂದೂ ನಾಯಕರಾಗಿ ಬೊಬ್ಬೆ ಬಿಡ್ತಕ್ಕಂಥ ಕೆಲಸ ಮಾಡಬೇಡ್ರಿ. ಎರಡನೇದಾಗಿ ಇನ್ನು ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ ಏನು ಚಿನ್ನಯ್ಯ ಏನು ದೂರುದಾರನಿದ್ದಾನೆ, ಆತ 200 ಕೋಟಿ ರೂಪಾಯಿ ಷಡ್ಯಂತ್ರ ಹಂಗೆ ಹಿಂಗೆ ಅಂತ ಹೇಳಿದ. ಮೊದಲು ಧರ್ಮಸ್ಥಳದಲ್ಲಿ ಶವಭೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬಂಗ್ಲೆಗುಡ್ಡೆಯಲ್ಲಿ ಒಂದು 7 ತಲೆಬುರುಡೆಗಳು ಮತ್ತು 1000ಕ್ಕೂ ಹೆಚ್ಚು ಪಂಜರಗಳು ಕೂಡ ಸಿಕ್ಕು. ವಿಠಲ್ ಗೌಡರ ಅವರ ನೇತೃತ್ವದಲ್ಲಿ ಹೋಗಿರ್ತಕ್ಕಂತಹ SIT ಅಲ್ಲಿ ಒಂದು ವಿಠಲ ಗೌಡರು ಹೇಳಿದ ಹಾಗೆ ಅಲ್ಲಿ ಒಂದು ಸಣ್ಣ ಬುರುಡೆ ಕೂಡ ಇತ್ತು, ಅಂದ್ರೆ ಸಣ್ಣ ಮಗುವಿನ ಬುರುಡೆ ಕೂಡ ಇತ್ತು. ಮತ್ತು ಅಲ್ಲಿ
ವಾಮಾಚಾರವನ್ನು ಮಾಡಲಿಕ್ಕೆ ಬಳಸ್ತಾ ಇದ್ದಂತಹ ಮಡಿಕೆ ಕುಡಿಕೆಗಳು ಎಲ್ಲವೂ ಕೂಡ ಇದ್ವು ಎನ್ನುವಂತಹದ್ದು ಬಂದಿದೆ. ಮತ್ತು 12 ವರ್ಷದ ಬಾಲಕಿಯ ಶವ ಮತ್ತು ಅದಲ್ಲದೆ ಇನ್ನು ಹಲವಾರು ಇತರೆ ತನಿಖೆಯನ್ನು ಕೂಡ SIT ನೋಡ್ಕೊಳ್ತಾ ಇರತಕ್ಕಂಥದ್ದು ಮತ್ತು 74 ಅಸಹಜ ಸಾವುಗಳು, ಅದು ಹೈಕೋರ್ಟ್ ಅಲ್ಲಿ ಕೂಡ ಬಾಲನ್ ಸರ್ ಕೂಡ ನಡೆಸ್ತಾ ಇರತಕ್ಕಂಥದ್ದು. ಇದರ ಮಧ್ಯೆ ಏನು ಚಿನ್ನಯ್ಯ 200 ಕೋಟಿ ಷಡ್ಯಂತ್ರ ಅಂತೇಳಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾನೆ. ಅದರಲ್ಲಿ ರಮಾ ನಾಗರಾಜ್ ಅವರ ಹೆಸರನ್ನು ಕೂಡ ಸೇರಿಸ್ತಾನೆ. ಆದರೆ ರಮಾ ನಾಗರಾಜ್ ಅವರ ಈಗ ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತಂದ್ರೆ ಚಿನ್ನಯ್ಯನ ಆರೋಪಗಳು ನಿರಾಧಾರ ಮತ್ತು ಯಾವುದೇ ಸಾಕ್ಷ್ಯಗಳಿಲ್ಲ ಎನ್ನುವಂಥದ್ದು ಮತ್ತು ಈ ಹಿಂದೆ ಮಾಡಿರ್ತಕ್ಕಂತಹ ಚಿನ್ನಯ್ಯನ ಸಹಿಗಳಿಗೂ ಮತ್ತು ಈ ರಿಟ್ ಅರ್ಜಿಯಲ್ಲಿ ಏನು ಸಹಿ ಮಾಡಿದ್ದಾನೆ ಅದು ಒಂದೇ ಅಲ್ಲ, ಅದು ಬೇರೆ ಬೇರೆ ಆಗಿವೆ, ಅದು ತಾಳೆ ಹೊಂದುತ್ತಾ ಇಲ್ಲ ಅನ್ನುವಂಥ ವರದಿಯನ್ನು ಕೂಡ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ನ್ಯಾಯಾಲಯ ಅದನ್ನ ಚಿನ್ನಯ್ಯನನ್ನ ಸ್ಪಷ್ಟೀಕರಣ ಕೊಡಲಿಕ್ಕೆ ಚಿನ್ನಯ್ಯನನ್ನ ಕರೆಸುತ್ತೋ ಅಥವಾ ಪರ್ಜುರಿ ಕೇಸ್ ಸುಮೋಟೋ ಕೇಸ್ ದಾಖಲು ಮಾಡುತ್ತೋ ಅದು ತನಿಖೆ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಮತ್ತು ಮುಂದೆ ಯಾವೆಲ್ಲ ಕಾನೂನುಬದ್ಧವಾಗಿ ಕಾನೂನಿನ ಅಂಶಗಳು, ಯಾವುದಕ್ಕೆ ಬೆಲೆ ಇದೆ, ಯಾವುದಕ್ಕೆ ಕಾನೂನುಬದ್ಧ ಬೆಲೆಯನ್ನ ಕೊಡುತ್ತೆ ಎನ್ನುವಂತಹದ್ದ ಮುಂದಿನ ದಿನಗಳಲ್ಲಿ ನ್ಯಾಯಾಂಗದ ಮುಖಾಂತರ ಮತ್ತು ತನಿಖಾ ವರದಿಯ ಮುಖಾಂತರ ನಾವೆಲ್ಲ ತಿಳಿದುಕೊಳ್ತಾ ಹೋಗೋಣ. ಇನ್ನು ಮೂರನೇದಾಗಿ ಬಂದ್ರೆ ಏನು ಸೌಜನ್ಯ ಹೋರಾಟಗಾರರು ಅಥವಾ ಸಾಲು ಸಾಲು ಶವಹೂತ ಪ್ರಕರಣದ ಹೋರಾಟಗಾರರು ಏನಿದ್ದಾರೆ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುತ್ತಿದ್ದಂತಹ ರಾಜಶೇಖರ್ ಅವರು, ಅಂದ್ರೆ ಒಬ್ಬ ಪ್ರಭಾವಿ ಕುಟುಂಬದ ರಾಜಶೇಖರ್ ಅವರು, ಪ್ರಭಾವಿ ಧರ್ಮೋದ್ಯಮಿ ಕುಟುಂಬದ ಪರ ಇದ್ದಂತಹ ರಾಜಶೇಖರ್ ಅವರು ಇಂದು ಅದೇ ಚಿನ್ನಯ್ಯನ ಪರ ವಕಾಲತ್ತು ವಹಿಸಿದ್ದಾರೆ ಎನ್ನುವಂತಹದ್ದು. ಮೊನ್ನೆ ಏನು ಹೈಕೋರ್ಟ್ನಲ್ಲಿ ಚಿನ್ನಯ್ಯನ ಪರವಾಗಿ ಇದೇ ರಾಜಶೇಖರ್ ಅವರು ಅವರ ಪರ ವಹಿಸಿಕೊಂಡು ವಕಾಲತ್ತನ್ನು ವಹಿಸಿದ್ರು. ಇದು ಕಾನೂನಲ್ಲಿ ಅವಕಾಶ ಇದೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಕಾನೂನುಗಳ ಅಡಿ ಮತ್ತು ನ್ಯಾಯಾಲಯದ ಮೇಲೆ ಅವಲಂಬಿತವಾಗಿರುತ್ತೆ ಅವರು ಮಾಡಬೇಕಾ ಅಥವಾ ಬೇಡ ಅನ್ನುವಂಥದ್ದು. ಹಾಗಾಗಿ ಆದರೆ ಇಲ್ಲಿ ಸಾರ್ವಜನಿಕರಿಗೆ ಪ್ರಶ್ನೆಗಳು ಮೂಡುವುದಂತೂ ಸತ್ಯ. ಸೌಜನ್ಯ ಹೋರಾಟಗಾರರು ಮತ್ತು ಸಾಲು ಸಾಲು ಶವಹೂತ ಪ್ರಕರಣದ ಹೋರಾಟಗಾರರಾಗಿರ್ತಕ್ಕಂತಹ ಹೋರಾಟಗಾರರ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸನ್ನು ದಾಖಲಿಸುತ್ತಾ ಬಂದಿದ್ದಂತಹ ಏನು ರಾಜಶೇಖರ್ ವಕೀಲರು ಇಂದು ಚಿನ್ನಯ್ಯನ ವಿರುದ್ಧ ಇರತಕ್ಕಂತಹ ರಾಜಶೇಖರ್ ವಕೀಲರು ಇಂದು ಚಿನ್ನಯ್ಯನ ಪರವಾಗಿನೇ ಇವತ್ತು ವಕಾಲತ್ತು ಹಾಕ್ತಾ ಇದ್ದಾರೆ. ಅದು ಅಲ್ಲದೆ ಈಗ ಆತ ಉಲ್ಟಾ ಹೊಡೆದಿದ್ದಾನೆ ಎನ್ನುವಂತಹ ಮಾತು ಕೂಡ ಎಲ್ಲರ ಗಮನಕ್ಕೂ ಬಂದಿರತಕ್ಕಂಥದ್ದು. ಈ ಉಲ್ಟಾ ಹೊಡಿಲಿಕ್ಕೆ ಯಾರು ಹೊಡಿಸಿದ್ರು, ಆ ಪ್ರಭಾವಿ ಕುಟುಂಬವೇ ಅದನ್ನ ಉಲ್ಟಾ ಹೊಡಿಸ್ತು ಅನ್ನುವಂಥದ್ದು ಈ ಸಾರ್ವಜನಿಕ ವಲಯಗಳಲ್ಲಿ ನನ್ನನ್ನು ಸೇರಿ ಚರ್ಚೆ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಅವರ ವಿರುದ್ಧ ಇದ್ದವರು ಈಗ ಅವರ ಪರವಾಗಿ ಬಂದಿದ್ದಾರೆ. ಆ ಮೊದಲು ಅವನು ದೂರುದಾರ ಚೆನ್ನಾಗಿದ್ದ, ಈಗ ಉಲ್ಟಾ ಹೊಡೆದಿದ್ದಾನೆ ಎನ್ನುವಂಥದ್ದು. ಹಾಗಾಗಿ ಒಂದು ಪ್ರಭಾವಿ ಕುಟುಂಬ ಅವನನ್ನು ಉಲ್ಟಾ ಹೊಡೆಸಿದೆಯೇ ಎನ್ನುವಂತಹ ಅನುಮಾನ ಎಲ್ಲರಲ್ಲಿ ಕೂಡ ಮೂಡ್ತಾ ಇರತಕ್ಕಂಥದ್ದು. ಸತ್ಯಪದ ಪರವಾಗಿ ಎಂದು ಕೂಡ ಜಯ ಸಿಕ್ಕೇ ಸಿಗುತ್ತೆ, ಸಿಡಿಲು ಬಡಿದ ಹಾಗೆ ನ್ಯಾಯ ಸಿಗುತ್ತೆ ಎನ್ನುವಂತಹದ್ದು ಸಾರ್ವಜನಿಕರಲ್ಲಿ ಮತ್ತು ಸಾಮಾಜಿಕ ಹೋರಾಟಗಾರರ ಅಭಿಪ್ರಾಯ ಕೂಡ ಹೌದು, ನನ್ನ ಅಭಿಪ್ರಾಯ ಕೂಡ ಹೌದು. ಬಂಧುಗಳೇ, ಈ ಮಾಹಿತಿ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ಹಾಕಿ ಮತ್ತು ಇಂತಹ ಕಾನೂನು ವಿಶ್ಲೇಷಣೆಗಳಿಗಾಗಿ ಮತ್ತು ಇಂತಹ ನಾಗರಿಕರ ಹಕ್ಕುಗಳನ್ನ ನಾವು ತಿಳಿಸಿಕೊಡುವುದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ.